ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಶುಕ್ಲಪಕ್ಷ 20 ಜನವರಿ 2026 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 7, ಸೂರ್ಯಾಸ್ತ ಸಂಜೆ 6:16. ಚಂದ್ರೋದಯ ಬೆಳಗ್ಗೆ 7:51, ಚಂದ್ರಾಸ್ತ ರಾತ್ರಿ 7:41. ಇಂದಿನ ತಿಥಿ ದ್ವಿತೀಯ ರಾತ್ರಿ 2:34 ಜನವರಿ 21ರವರೆಗೆ ನಂತರ ತೃತೀಯ. ಯೋಗ ಸಿದ್ಧಿ ರಾತ್ರಿ 8:01 ರವರೆಗೆ ನಂತರ ವ್ಯತಿಪಾತ. ನಕ್ಷತ್ರ ಶ್ರವಣ ಮಧ್ಯಾಹ್ನ 1:20 ನಂತರ ಧನಿಷ್ಠ ಕರ್ಣ ಬಾಲವ ಮಧ್ಯಾಹ್ನ 2:31 ಕೌಲವ ರಾತ್ರಿ 2:42 ಜನವರಿ 21 ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:06 ರಿಂದ 5:56, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:08 ರಿಂದ 12:54, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:31 ರಿಂದ 6:46 ರವರೆಗೆ, ಸಂಧ್ಯಾಕಾಲ ಸಂಜೆ 6:15 ರಿಂದ 7:30, ಅಮೃತಕಾಲ ರಾತ್ರಿ 3:12 ಜನವರಿ 21 ರಿಂದ ರಾತ್ರಿ 4:51 ಜನವರಿ 21, ದ್ವಿಪುಷ್ಕರಯೋಗ ಮಧ್ಯಾಹ್ನ 1:06 ರಿಂದ ರಾತ್ರಿ 2:42 ಜನವರಿ 21 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:23 ರಿಂದ 4:49, ಯಮಗಂಡಕಾಲ ಬೆಳಗ್ಗೆ 9:39 ರಿಂದ 11:05 ರವರೆಗೆ, ವರ್ಜ್ಯಕಾಲ ಸಂಜೆ 5:15 ರಿಂದ 6:54, ದುರ್ಮುಹೂರ್ತ ಬೆಳಗ್ಗೆ 9:04 ರಿಂದ 9:50 ನಂತರ ರಾತ್ರಿ 11:16 ರಿಂದ ರಾತ್ರಿ 12:06 ಜನವರಿ 21 ರವರೆಗೆ. ಮಧ್ಯಾಹ್ನ 1:20 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 1:35 ಜನವರಿ 21 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಕುಟುಂಬದವರೊಂದಿಗೆ ಶುಭ ಸಮಾರಂಭಕ್ಕೆ ಸಿದ್ಧರಾಗಬಹುದು. ಎಲ್ಲಾ ಕೆಲಸಗಳು ನಿರಾತಂಕವಾಗಿ ನೆರವೇರುವುದು. ನೀವು ನಿರುದ್ಯೋಗಿಗಳಾಗಿದ್ದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಶುಭ ಫಲ ಸಿಗುವುದು. ವೃತ್ತಿ ಜೀವನದಲ್ಲಿ ಪರಿಣಾಮಕಾರಿಯಾದ ಪ್ರಗತಿಯನ್ನು ಮಾಡುತ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು. ಉದ್ಯಮಿಗಳಿಗೆ ಒಳ್ಳೆಯ ದಿನ. ಮಿತ್ರರೊಂದಿಗಿನ ಸಂಬಂಧವು ಉತ್ತಮವಾಗಿರುವುದು. ವೃಷಭ ರಾಶಿ. ಈ ದಿನ ನಿಮ್ಮ ಉದ್ಯೋಗದ ಕುರಿತಾಗಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಿರಿ. ಕೆಲಸಕ್ಕೆ ಅರ್ಜಿ ಸಲ್ಲಿಸುವಿರಿ. ಇಂಟರ್ವ್ಯೂ ಎದುರಿಸಿ ಕೆಲಸ ಪಡೆಯಬಹುದು. ಹಣದ ಕೊರತೆ ಆಗಬಹುದು. ಆಕಾಂಕ್ಷೆ ಮತ್ತು ಗುರಿಗಳನ್ನು ಯಶಸ್ವಿಯಾಗಿಸಲು ಸಮಯ ಉತ್ತಮವಾಗಿದೆ, ಆದರೆ ಹೆಚ್ಚಿನ ಹೋರಾಟ ಮತ್ತು ಪರಿಶ್ರಮವಿರುವುದು. ಇಂದು ನಿಮ್ಮ ಪರಿವಾರದೊಂದಿಗೆ ನೀವು ಖುಷಿಯಿಂದ ಉತ್ಸಾಹದಿಂದ ಇರುತ್ತೀರಿ. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರುವುದು. ನಿಮ್ಮ ಕೆಲಸವನ್ನು ಆನಂದಿಸುವಿರಿ. ಮಿಥುನ ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುವುದು. ಮುಖ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಹಾಗೂ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಅದೃಷ್ಟ ಸಹಕರಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುವುದು. ಕುಟುಂಬದವರೊಂದಿಗೆ ಸಮಾಧಾನಕರ ಸಮಯವನ್ನು ಕಳೆಯುವಿರಿ. ಈ ದಿನ ಧಾರ್ಮಿಕ ಕಾರ್ಯಗಳಿಗೆ, ಧಾರ್ಮಿಕ ಯಾತ್ರೆಗಳಿಗೆ ದಿನ ಅನುಕೂಲಕರವಾಗಿದೆ. ಇಂದು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ, ಅವರು ತುಂಬು ಹೃದಯದಿಂದ ಹರಸುವರು. ಕಟಕ ರಾಶಿ. ಈ ದಿನವನ್ನು ಸಾಧ್ಯವಾದಷ್ಟು ಸರಳವಾಗಿ ಕಳೆಯಲು ಪ್ರಯತ್ನಿಸಿ. ಇಂದು ಪ್ರಯಾಣ ತಪ್ಪಿಸಿ. ಹೋಗಲೇಬೇಕಾದಲ್ಲಿ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ. ನಿಮ್ಮ ಆರೋಗ್ಯ ಕೆಡುವ ಸಂಭವವಿದೆ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಇಂದು ವಿವಾದಗಳಿಗೆ ಹೋಗಬೇಡಿ, ಸೋಲನುಭವಿಸಬೇಕಾಗಬಹುದು. ನಿಮ್ಮ ಹೆಚ್ಚಿನ ಪರಿಶ್ರಮದ ನಂತರವೂ ನೀವು ಆಶಿಸಿದಷ್ಟು ಯಶಸ್ಸು ಸಿಗದಿರಬಹುದು. ಸಿಂಹರಾಶಿ. ಇಂದು ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಹಾಗೂ ಸಂತೋಷವನ್ನು ಪಡೆಯುವಿರಿ. ಇಂದಿನ ಪ್ರಯಾಣ ಸಾಹಸಮಯ ಹಾಗೂ ಸಂತೋಷ ತುಂಬಿರುವುದು. ನಿಮ್ಮ ಸ್ನೇಹಿತರು ಮತ್ತು ಮಕ್ಕಳೊಂದಿಗೆ ಕಳೆಯುವ ಕ್ಷಣಗಳು ನಿಮಗೆ ಹೊಸ ಉತ್ಸಾಹ ತುಂಬುವುದು.
ನಿಮ್ಮ ತಂದೆಯವರ ಆಸ್ತಿ ಸಿಗಬಹುದು. ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕಿದ್ದ ತೊಡಕು ನಿವಾರಣೆಯಾಗುವುದು. ನಿಮ್ಮ ಪಾರ್ಟ್ನರ್ ಮತ್ತು ಸಹಾಯಕರನ್ನು ಅರಿಯಲು ಪ್ರಯತ್ನಿಸಿ ಹಾಗೂ ಅವರನ್ನು ಗೌರವದಿಂದ ಕಾಣಿರಿ. ಕನ್ಯಾ ರಾಶಿ. ಕೆಲಸದ ಸ್ಥಳದಲ್ಲಿ ಎಲ್ಲವೂ ನಿಮಗೆ ಅನುಕೂಲಕರವಾಗಿರುವುದು. ಮನಃಶಾಂತಿಗಾಗಿ ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸುತ್ತೀರಿ. ನಿಮ್ಮ ಶತ್ರುಗಳ ಮೇಲೆ ಪ್ರಭಾವವನ್ನು ಹೊಂದಿರುವಿರಿ. ಕೆಲಸ ನಿರ್ವಹಿಸುವಾಗ ತುಂಬಾ ಎಚ್ಚರವಹಿಸಿ, ಇಲ್ಲವಾದಲ್ಲಿ ಸಮಸ್ಯೆಗಳಾಗುವುದು. ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಪ್ರಯಾಣ ಮಾಡುವಾಗ ತುಂಬಾ ಜಾಗರೂಕತೆ ಮತ್ತು ಎಚ್ಚರವಹಿಸಿ. ಇಂದು ಮಸಾಲೆಯುಕ್ತ ಆಹಾರ ತಪ್ಪಿಸಿ, ಇಲ್ಲವಾದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ತುಲಾರಾಶಿ. ವೃತ್ತಿ ಸ್ಥಳದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗಬಹುದೇನೋ ಎಂಬ ಆತಂಕದಲ್ಲಿರುವಿರಿ. ಹಾಗಾಗಿ ಆರೋಗ್ಯದ ಮೇಲೆ ಪರಿಣಾಮವಾಗಬಹುದು. ಸ್ವಯಂ ಔಷಧೋಪಚಾರ ಬೇಡ. ನೀವು ನಿಮ್ಮ ಏಕಾಂತವನ್ನು ನಿಮ್ಮ ಇಚ್ಛೆಯ ಜಾಗದಲ್ಲಿ ಕಳೆಯಲು ಬಯಸುವಿರಿ. ಹೊಸ ಟೆಕ್ನಾಲಜಿ ಕಲಿಯಲು ಪ್ರಯತ್ನಿಸುವಿರಿ. ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ ಅನ್ನು ಕೆಲಸ ನಿರ್ವಹಿಸುತ್ತಿರುವವರಿಗೆ ಲಾಭಕರ. ನಿಮ್ಮ ಸಂಗಾತಿಯಿಂದ ಉಡುಗೊರೆ ಪಡೆಯಬಹುದು. ಬೆನ್ನು ನೋವು ಬಾಧಿಸಬಹುದು. ವೃಶ್ಚಿಕ ರಾಶಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ನೀವು ಕಾರಣಾಂತರ ಕೋಪಗೊಳ್ಳಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ನಿಮ್ಮ ಸಂಬಂಧ ಹಾಳಾಗದಂತೆ ಕಾಪಾಡಿಕೊಳ್ಳಿ. ಅನವಶ್ಯಕ ಅನುಮಾನಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಅತಿಯಾದ ಮಸಾಲ ಪದಾರ್ಥಗಳನ್ನು ಸೇವಿಸಬೇಡಿ. ಧನುರಾಶಿ. ಇಂದು ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಇದ್ದ ಚಿಂತೆಗಳಿಗೆ ಪರಿಹಾರ ದೊರೆಯುವುದು. ಆರ್ಥಿಕ ಲಾಭವನ್ನು ಅನುಭವಿಸುವಿರಿ. ರಕ್ತದೊತ್ತಡ ಸಮಸ್ಯೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬಕ್ಕೆ ಸಂತೋಷದ ಸುದ್ದಿ ಬರುತ್ತದೆ. ಕುಟುಂಬದವರೊಡನೆ ಸುತ್ತಾಡಲು ಹೋಗುವಿರಿ. ವ್ಯಾಪಾರದಲ್ಲಿ ಹೊಸತನ ಮಾಡುವ ಆಲೋಚನೆ ಬರುವುದು. ಯೋಗ ಮತ್ತು ವ್ಯಾಯಾಮ ಮಾಡಿ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಿ. ಮಕರ ರಾಶಿ. ಇಂದು ನೀವು ಸಂತೋಷವಾಗಿರುವಿರಿ. ಹೊಸ ಕೆಲಸ ಪ್ರಾರಂಭಿಸುವಲ್ಲಿ ಯಶಸ್ವಿಯಾಗಿರುವಿರಿ. ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆಯಿದೆ. ಹೊಸ ಹಣ ಗಳಿಕೆಯ ಅವಕಾಶಗಳು ಲಾಭದಾಯಕವಾಗಿರುತ್ತದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಸಮಯ ತುಂಬಾ ಅನುಕೂಲಕರವಾಗಿದೆ. ಯೋಗ ಪ್ರಾಣಾಯಾಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಕುಟುಂಬದವರೊಡನೆ ಪ್ರಯಾಣ ಮಾಡುವ ಯೋಜನೆ ಮಾಡುವಿರಿ. ಕುಂಭರಾಶಿ. ದಿನದ ಆರಂಭ ಸ್ವಲ್ಪ ದಣಿವಿರಬಹುದು. ಮಾತಿನ ಮೇಲೆ ಹಿಡಿತವಿರಲಿ. ಕಠಿಣ ಪದಗಳ ಬಳಕೆ ಮಾಡಬೇಡಿ. ಇಂದು ಕೆಲವು ಮುಖ್ಯವಾದ ಖರ್ಚುಗಳು ಉಂಟಾಗಬಹುದು. ನಿಮ್ಮ ಫ್ರೀ ಟೈಮ್ ನಿಮ್ಮ ಸಂಗಾತಿಯೊಂದಿಗೆ ಮಧುರಮಯವಾಗಿ ಕಳೆಯುವಿರಿ. ನಿಮ್ಮ ಕೆಲಸಗಳೆಲ್ಲ ಅಂದುಕೊಂಡ ಸಮಯಕ್ಕೆ ಮುಗಿಯುವುದು. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಕ್ಕಾಗಿ ಹೆಚ್ಚು ಪರಿಶ್ರಮ ಪಡಬೇಕು. ದೂರ ಪ್ರಯಾಣ ತಪ್ಪಿಸುವುದು ಉತ್ತಮ. ಮೀನರಾಶಿ. ವೃತ್ತಿಯಲ್ಲಿ ಹಾಗೂ ಸಮಾಜದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗಬಹುದು ಮತ್ತು ನಿಮ್ಮ ಪ್ರಭಾವ ಹೆಚ್ಚಾಗುವುದು. ಹೊಸ ಪ್ರಾಜೆಕ್ಟ್ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ದಿನ ಅನುಕೂಲಕರವಿಲ್ಲ. ನಿಮ್ಮ ಯೋಜನೆಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಯಪಡಿಸಿ. ಇಂದು ನೀವು ಉತ್ಸಾಹದಿಂದ ಇರಲು ಪ್ರಯತ್ನಿಸಿ. ಎಲ್ಲಾ ಕೆಲಸದಲ್ಲೂ ಸ್ವಲ್ಪ ಮಂದಗತಿ ಇರುವುದು. ಸಂಗಾತಿಯೊಂದಿಗೆ ನಮ್ರತೆಯಿಂದ ವ್ಯವಹರಿಸಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.